ನಮಸ್ಕಾರ ಸ್ನೇಹಿತರೆ. ಎಚ್ಚರ. ನೀವು ಬದುಕಿದ್ದೀರಾ ಅಥವಾ ಬದುಕಿದ್ದರೂ ಸತ್ತ ಹಾಗೆ ಇದ್ದೀರಾ? ಕೇಳೋಕೆ ವಿಚಿತ್ರ ಅನ್ಸ್ಬಹುದು. ಆದ್ರೆ ಬುದ್ಧ ಧಮ್ಮಪದದ 2ನೇ ಅಧ್ಯಾಯ ಅಪ್ಪಮಾದ ವಗ್ಗೋದಲ್ಲಿ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ನಿಮ್ಮ ಲೈಫ್ ಅನ್ನ ನೋಡೋ ರೀತಿಯನ್ನೇ ಬದಲಾಯಿಸುತ್ತೆ. ಅಪ್ಪಮಾದೋ ಅಮಪಪಬದಂ ಪಮಾದೋ ಮಚ್ಚುನೋಪದಂ ಅಪ್ಪಮತ್ತಾನ್ನ ಮೀಂತಿ ಯೇ ಪಮತ್ತ ಯಥಾಮತ. ಇದರ ಅರ್ಥ ಎಚ್ಚರ ಅಥವಾ ಜಾಗರೂಕತೆ ಇದು ಅಮೃತತ್ವಕ್ಕೆ ದಾರಿ. ಆದರೆ ಅಜಾಗರೂಕತೆ ಅಥವಾ ಸೋಮಾರಿತನ ಇದು ಸಾವಿಗೆ ದಾರಿ. ಯಾರು ಎಚ್ಚರದಿಂದ ಇರ್ತಾರೋ ಅವರು ಸಾಯೋದಿಲ್ಲ. ಆದರೆ ಯಾರು ಸೋಮಾರಿಗಳಾಗಿ ಪ್ರಜ್ಞೆಯಿಲ್ಲದೆ ಬದುಕ್ತಾರೋ ಅವರು ಬದುಕಿದ್ರೂ ಸತ್ತಂತೆ. ಸ್ನೇಹಿತರೆ, ಇಲ್ಲಿ ಸಾವು ಅಂದ್ರೆ ಬರೀ ಉಸಿರು ನಿಲ್ಲೋದಲ್ಲ. ದಿನ ಪೂರ್ತಿ ಮೊಬೈಲ್ ಸ್ಕ್ರೋಲ್ ಮಾಡ್ತಾ, ಸಮಯ ಹಾಳು ಮಾಡ್ತಾ, ಗುರಿ ಇಲ್ಲದೆ ಬದುಕೋದಿದೆಯಲ್ಲ. ಬುದ್ಧನ ಪ್ರಕಾರ ಅದು ಲಿವಿಂಗ್ ಡೆತ್. ನೋಡಿ, ಇಂದ್ರ ದೇವತೆಗಳ ರಾಜ ಆಗಿದ್ದು ಹೇಗೆ ಗೊತ್ತಾ? ಶ್ಲೋಕ 30ರಲ್ಲಿ ಬುದ್ಧ ಹೇಳ್ತಾರೆ, ಅಪ್ಪಮಾದೇನ ಮಘವ ದೇವಾನಂ ಸೆಟ್ಟತಂ ಗತೋ. ಮಘವ ದೇವತೆಗಳ ನಾಯಕ ಆಗಿದ್ದು ಅವನು ಒಂದು ಕ್ಷಣ ಕೂಡ ವೇಸ್ಟ್ ಮಾಡದೆ ಸದಾ ಜಾಗರೂಕನಾಗಿದ್ದರಿಂದ. ಹಾಗಾದ್ರೆ ಅಪ್ಪಮಾದ ಅಂದ್ರೆ ಏನು? ಇದು ಕೇವಲ ಕೆಲಸ ಮಾಡೋದಲ್ಲ. ನೀವು ನಡೆಯುವಾಗ, ತಿನ್ನುವಾಗ, ಮಾತನಾಡುವಾಗ ನಾನು ಏನು ಮಾಡ್ತಿದ್ದೀನಿ ಅನ್ನೋ ಎಚ್ಚರ ಇರಬೇಕು. ಒಂದು ದೀಪ ಉರ್ತಾ ಇದೆ ಅಂದ್ಕೊಳ್ಳಿ. ಎಣ್ಣೆ ಖಾಲಿಯಾದ್ರೆ ದೀಪ ಆರಿ ಹೋಗುತ್ತೆ. ನಮ್ಮ ಗಮನ ಕೂಡ ಆ ಎಣ್ಣೆ ಇದ್ದ ಹಾಗೆ. ಗಮನ ಇದ್ರೆ ಜೀವನ ಬೆಳಗುತ್ತೆ. ಗಮನ ಹೋದ್ರೆ ಕತ್ತಲೆ. ಶ್ಲೋಕ 25ರಲ್ಲಿ ಬುದ್ಧ ಒಂದು ಬ್ಯೂಟಿಫುಲ್ ಮಾತು ಹೇಳ್ತಾರೆ. ದೀಪಂ ಕೈರಾರ್ಥ ಮೇಧಾವಿ ಯಂ ಓಘೋ ನಾಭಿಕೀರತಿ. ಬುದ್ಧಿವಂತರು ತಮ್ಮ ಜೀವನದಲ್ಲಿ ಎಂಥ ದ್ವೀಪವನ್ನ ಕಟ್ಕೊಳ್ತಾರೆ ಅಂದ್ರೆ ಎಂಥ ಪ್ರವಾಹ ಬಂದ್ರೂ ಅದು ಮುಳುಗೋದಿಲ್ಲ. ಆ ದ್ವೀಪ ಯಾವುದು? ಅದೇ ನಿಮ್ಮ ಸೆಲ್ಫ್ ಡಿಸಿಪ್ಲಿನ್. ಸೊ ಫ್ರೆಂಡ್ಸ್, ಇವತ್ತು ಒಂದು ಚಾಲೆಂಜ್ ತಗೊಳ್ಳಿ. ಮುಂದಿನ 1 ಗಂಟೆ ನೀವು ಏನೇ ಮಾಡಿದ್ರೂ ನೀರು ಕುಡೀರಿ ಅಥವಾ ನಡೆಯಿರಿ, ಅದನ್ನ ಪೂರ್ತಿ ಗಮನ ಕೊಟ್ಟು ಮಾಡಿ. ಡೋಂಟ್ ಬಿ ಅ ಜಾಂಬಿ, ಬಿ ಅಲೈವ್. ಮುಂದಿನ ವಿಡಿಯೋದಲ್ಲಿ ನಮ್ಮ ಮನಸ್ಸನ್ನ ಹೇಗೆ ಟ್ರೈನ್ ಮಾಡಬೇಕು ಅನ್ನೋದನ್ನ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮಸ್ಕಾರ.